ನಮಸ್ತೆ ಸ್ನೇಹಿತರೆ, ನಾನು ದಿನೇಶ್ ಕೊಕ್ಕಡ, ಕೃಷಿ ಖುಷಿ ಚಾನಲ್ನ ಹೊಸಬೇಡಿಗೆ ನಿಮಗೆಲ್ಲ ಸ್ವಾಗತ. ನೋಡಿ ಸ್ನೇಹಿತರೆ, ಈ ರೀತಿ ಇಳುವರಿ ನಮಗೆ ಬರಬೇಕಾದ್ರೆ ಬೇಸಿಗೆ ಕಾಲದಲ್ಲಿ ನಾವು ಚೆನ್ನಾಗಿ ತೋಟಕ್ಕೆ ನೀರು ಕೊಟ್ಟಿರಬೇಕು. ಆದರೆ ನಾನು ತೋಟಕ್ಕೆ ನೀರು ಕೊಡೋದು ಅಡಿಕೆ ಗಿಡಕ್ಕಂತಲ್ಲ, ನನ್ನ ಮಣ್ಣಿನಲ್ಲಿರುವ ಜೀವಿಗಳಿಗೆ ಅಂತ ನಾನು ತುಂಬ ವಿಡಿಯೋದಲ್ಲಿ ಹೇಳಿದ್ದೇನೆ. ಅಂದರೆ ಇಲ್ಲಿ ಸಾವಿರಾರು ರೀತಿಯ ಜೀವಿಗಳಿದೆ, ಎರೆಹುಳದಿಂದ ಹಿಡಿದು ಬೇರೆ ಬೇರೆ ರೀತಿಯ ಜೀವಿಗಳು ನನ್ನ ಜಮೀನಿನಲ್ಲಿದೆ. ಇದಕ್ಕೆ ನೀರಂತೂ ಬೇಸಿಗೆ ಕಾಲದಲ್ಲಿ ಬೇಕೇ ಬೇಕು. ಇನ್ನು ಮಳೆಗಾಲದಲ್ಲಿ ನಾವು ನೀರು ಹಾಕುವಂಥ ಅಗತ್ಯ ಇಲ್ಲ. ಆದರೆ ಈ ವಿಡಿಯೋದಲ್ಲಿ ನೀರಿನ ಬಗ್ಗೆನೇ ಸ್ವಲ್ಪ ಮಾಹಿತಿಯನ್ನು ಹೇಳ್ತಾ ಇದ್ದೇನೆ ಸ್ನೇಹಿತರೆ. ಕೆಲವರಿಗೆ ಅನಿಸ್ಬೋದು, ಯಾಕೆ ಈಗ ಮಳೆಗಾಲದಲ್ಲಿ ನೀರಿನ ವಿಷಯ ಯಾಕೆ ಅಂತ. ಇಲ್ಲೇ ಇರೋದು ಸ್ನೇಹಿತರೆ, ಈ ವರ್ಷದ ಮಳೆಗಾಲ ಅಂತ ಹೇಳೋದು ಹೆಸರಿಗೆ ಮಾತ್ರ ಅಂತ ಆಗಿದೆ. ಮಳೆ ಅಂತೂ ಎಲ್ಲೂ ಕಾಣ್ತಾ ಇಲ್ಲ. ಆದರೆ ದಕ್ಷಿಣ ಕನ್ನಡದಲ್ಲಿ ನಮ್ಮೂರಲ್ಲಿ ಈಗ ಒಂದು 5-6 ದಿನ ಆಯಿತು, ಚೆನ್ನಾಗಿ ಮಳೆ ಕೂಡ ಸುರಿತಾ ಇದೆ. ಆದರೆ ನಾವು ಕೃಷಿಕರು ನೋಡಿ, ಅಡಿಕೆ ಕೃಷಿಕರು ನಾವೇನು ಮಾಡಬೇಕು, ಭವಿಷ್ಯದಲ್ಲಿ ನಮಗೆ ಯಾವುದೇ ರೀತಿಯಲ್ಲೂ ನೀರಿಲ್ಲದಿದ್ದರೆ ನಾವಂತೂ ಇಲ್ಲ ಬಿಡಿ, ಆದರೆ ಅಡಿಕೆ ಕೃಷಿಗೆ ನೀರು ಬೇಕೇ ಬೇಕು. ಕಾಫಿ ಇರ್ಬೋದು ಅಥವಾ ಯಾವುದೇ ರೀತಿಯ ಕೃಷಿ ಇದ್ರೂ ಕೂಡ ನೀರಿಲ್ಲದಿದ್ದರೆ ಆಗೋದಿಲ್ಲ. ನಾವು ಈ ಸಮಯದಲ್ಲಿ ನಾವು ಮಾಡಬೇಕಾದ ಒಂದು ಮುಖ್ಯ ಕೆಲಸ ಇದೆ ಸ್ನೇಹಿತರೆ. ಹೆಚ್ಚಿನ ಅಡಿಕೆ ಕೃಷಿಕರಿಗೆ ಅದು ಗೊತ್ತೇ ಇಲ್ಲ. ಇಲ್ಲಿ ನಾನು ಗಮನಿಸಿದ ಹಾಗೆ ಅಡಿಕೆ ಕೃಷಿಕರಿಂದಾಗಿಯೇ ಅಂತರ್ಜಲ ಕಮ್ಮಿ ಆದ್ದು ಅಂತ ಹೇಳ್ಬೋದು. ಮುಖ್ಯವಾಗಿ ಅಡಿಕೆ ಕೃಷಿಕರ ದೊಡ್ಡ ಕೊಡುಗೆ ಇದೆ ಅಂತರ್ಜಲ ಕುಸಿತಕ್ಕೆ. ಯಾಕಂತ ಹೇಳಿದರೆ ನಾವೆಲ್ಲ ಬೋರ್ವೆಲ್ನ ತೆಗೆದು ಬೇಕಾದಷ್ಟು ಬೇಕಾಬಿಟ್ಟು ನೀರನ್ನು ಅಡಿಕೆ ಗಿಡಗಳಿಗೆ ಹಾಕಿದ ಕಾರಣ ಇಲ್ಲಿ ಏನಾಗಿದೆ ಅಂತ ಹೇಳಿದರೆ ಅಂತರ್ಜಲ ಎಲ್ಲ ಬರಿದಾಗ್ತಾ ಬಂದಿದೆ. ಉದಾಹರಣೆಗೆ ಹೇಳೋದಾದರೆ ಸ್ನೇಹಿತರೆ, ಹಿಂದೆಲ್ಲ 250-300 ಅಡಿಗೆ ನೀರು ಸಿಗ್ತಿದ್ದದ್ದು ಈಗ ಸರಿಸುಮಾರು 500-600 ಅಡಿಗೆ ಹೋಗಿದೆ. ಅಷ್ಟೇ ಅಲ್ಲದೆ ಹೆಚ್ಚಿನವರ ಬೋರ್ವೆಲ್ಲೆಲ್ಲ ಡ್ರೈ ಆಗಿದೆ, ನೀರಿಲ್ಲದೆ ಖಾಲಿಯಾಗಿದೆ. ತುಂಬ ಅಡಿಕೆ ಕೃಷಿಕರು ಈ ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ. ಅದಕ್ಕೆ ಸರಿಯಾಗಿ ಈ ಸಲ ಮಳೆ ಇಲ್ಲ, ವಿಪರೀತ ಮಳೆ ಕಡಿಮೆ ಇದೆ. ಪ್ರತಿ ವರ್ಷವೂ ಒಳ್ಳೆಯ ಮಳೆ ಬರ್ತಾ ಇದೆ, ಆದರೂ ಕೂಡ ಅಂತರ್ಜಲ ಕಮ್ಮಿ ಆಗ್ತಾಯಿದೆ. ಆದರೆ ಈ ವರ್ಷ ಮಳೆನೇ ಇಲ್ಲ. ಮುಂದಿನ ವರ್ಷದ ಪರಿಸ್ಥಿತಿ ಏನಂತ ಗೊತ್ತೇ ಇಲ್ಲ ಸ್ನೇಹಿತರೆ. ಆದರೆ ನಮ್ಮಲ್ಲಿ ಸ್ವಲ್ಪ ತಿಳುವಳಿಕೆ ಇದ್ದರೆ ಅಥವಾ ಸ್ವಲ್ಪ ಆಲೋಚನೆ ಇದ್ದರೆ ಆದಷ್ಟು ನಾವು ಒಂದು ದೊಡ್ಡ ಉತ್ತಮ ಕೆಲಸ ಮಾಡಬೇಕು ಸ್ನೇಹಿತರೆ. ಏನಂತ ಹೇಳಿದರೆ, ನೀರಿಂಗಿಸುವಂಥ ಒಂದು ಕಾರ್ಯ. ಈಗ ಮಳೆಗಾಲದಲ್ಲಿ ಅದನ್ನು ಮಾಡದಿದ್ದರೆ ಮತ್ತೆ ಯಾವಾಗ ಮಾಡೋದು? ಭವಿಷ್ಯದ ನೀರನ್ನು ನಾವು ಈಗಲೇ ಆದಷ್ಟು ನಾವು ನೀರನ್ನು ಇಂಗಿಸುವಂಥ ಪ್ರಯತ್ನ ಮಾಡಿದರೆ ಸ್ವಲ್ಪ ಮಟ್ಟಿನ ನಾವು ಕೊಡುಗೆಯನ್ನು ಕೂಡ ಕೊಟ್ಟಂತಾಗ್ತದೆ. ನೋಡಿ, ಇಲ್ಲಿ ನಾವು ಗಮನಿಸಿ, ನನ್ನ ಒಂದು ನೀರಿಂಗಿಸುವಂಥ ಒಂದು ಸಣ್ಣ ಮಟ್ಟಿನ ಪ್ರಯತ್ನ ಸ್ನೇಹಿತರೆ. ಇಲ್ಲಿ ಈ ಬದಿಯಲ್ಲೂ ನಾನು ನೀರು ತುಂಬಿದೆ. ಇಲ್ಲಿ ಬೇಕಾದಷ್ಟು ದೊಡ್ಡ ಪ್ರಮಾಣದಲ್ಲಿ ನೀರು ಇಂಗಿಸ್ತಾ ಇದ್ದೇನೆ. ಆದರೆ ನನ್ನ ಮನಸ್ಸಿನಲ್ಲಿ ಹೇಳೋದೇನಂತ ಹೇಳಿದರೆ ಇದೊಂದು ಸಣ್ಣ ಮಟ್ಟಿನ ಪ್ರಯತ್ನ ಅಂತ. ಯಾಕಂತ ಹೇಳಿದರೆ ಬೇಸಿಗೆಗಾಲದಲ್ಲಿ ಎಷ್ಟು ನೀರು ತೆಗಿತೇವೋ ದೇವರಿಗೆ ಗೊತ್ತು. ಹಾಗಾಗಿ ನಾವು ಇಂಗಿಸುವಂಥ ಒಂದು ಪ್ರಯತ್ನ ಮಾಡಲೇಬೇಕು. ಇಲ್ಲಿ ಏನು ಮಾಡಿದ್ದೇನೆ ಅಂತ ಹೇಳಿದರೆ, ಈ ಕಡೆಯಿಂದ ನನ್ನ ಜಮೀನಿಂದ ಹರಿದು ಬರುವ ನೀರು ಮತ್ತು ಈ ಕಡೆಯಿಂದ ಜಮೀನಿನಲ್ಲಿ ಹರಿದು ಬರುವ ನೀರನ್ನು ಸೇರಿಸಿ ನಾನು ಇಲ್ಲಿ ಒಂದು ಕೆರೆಯ ರೀತಿಯಲ್ಲಿ ರಚನೆ ಮಾಡಿ ಇಲ್ಲಿ ಬೇಕಾದಷ್ಟು ನೀರನ್ನು ಇಂಗಿಸುವಂಥ ಒಂದು ಪ್ರಯತ್ನವನ್ನು ಮಾಡಿದ್ದೇನೆ ಸ್ನೇಹಿತರೆ. ಇದು ನನ್ನ ಲೆಕ್ಕದಲ್ಲಿ ಎಲ್ಲ ಅಡಿಕೆ ಕೃಷಿಕರು ಮಾಡಲೇಬೇಕಾದಂಥ ಅವರವರ ಸಾಮರ್ಥ್ಯಕ್ಕೆ ಮತ್ತು ಅವರವರ ಒಂದು ಪರಿಸ್ಥಿತಿಗೆ ಅನುಗುಣವಾಗಿ. ಎಲ್ರಿಗೂ ನೀರು ಇಂಗಿಸುವಂಥ ಸಾಧ್ಯತೆ ಇರ್ತದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಆದ್ರೂ ಕೂಡ ಅವರವರ ಜಮೀನಿನಲ್ಲಿ ಒಂದು ಸಣ್ಣ ಸಣ್ಣ ಕೆರೆಗಳ ರೀತಿಯಲ್ಲಿ ಅಥವಾ ಸಣ್ಣ ಸಣ್ಣ ಒಂದು ಕಟ್ಟೆಗಳ ರೀತಿ ಮಾಡಿ, ಅಂದರೆ ಇಲ್ಲಿ ನೋಡಿ, ಈ ರಬ್ಬರ್ ಕೃಷಿ ಇದ್ದರೆ ಚೆನ್ನಾಗಿ ಗೊತ್ತಿರ್ತದೆ ಅವರಿಗೆ. ನೀರುವಿಕೆಯಲ್ಲಿ ಒಳ್ಳೆಯ ಕೆಲಸ ರಬ್ಬರ್ ತೋಟದಲ್ಲಿ ಮಾಡಿರ್ತೇವೆ ನಾವು. ಅಂದರೆ ಅಂತರ್ಜಲ ಇಳಿಸಲಿಕ್ಕೆ ಅಂತಲೇ ನಾವು ಅದಕ್ಕೆ ಪ್ಲೇಟ್ ಅಂತ ಹೇಳ್ತೇವೆ. ಅಂದರೆ ಈ ರೀತಿ ಇಳಿಜಾರಿನ ಜಮೀನಿನಲ್ಲಿ ಅಡ್ಡಲಾಗಿ ನಾವು ಕಟ್ಟಿಂಗ್ ಮಾಡಿ ಭೂಮಿಯನ್ನು ನೀರಿನ ಇಂಗುವಿಕೆ ಮಾಡುವಂಥ ಪ್ರಯತ್ನ ಮಾಡ್ತಾ ಇದ್ದೇವೆ. ನೋಡಿ, ಇಲ್ಲಿಂದ ಇಲ್ಲಿವರೆಗೆ ಬರುವ ನೀರು ಈ ಜಾಗದಲ್ಲಿ ಇಂಗ್ತದೆ. ಅಂದರೆ ಇಲ್ಲಿ ಇಳಿಜಾರಿಗೆ ಸಮನಾಗಿ ನಾವು ಇಲ್ಲಿ ನೀರು ಯಾವುದೇ ಕಾರಣಕ್ಕೂ ಹರಿಯದಾಗೆ ಒಂದು ತಡೆಯನ್ನು ಮಾಡಿರ್ತೇವೆ. ಹಾಗಾಗಿ ಇಷ್ಟು ದೊಡ್ಡ ಏರು ಇದ್ದರೂ ಕೂಡ ಯಾವುದೇ ಕಾರಣಕ್ಕೂ ನೀರು ಹರಿದು ಈಚೆ ಕಡೆ ಹೋಗುವುದೇ ಇಲ್ಲ ಸ್ನೇಹಿತರೆ. ನಾವು ಸಣ್ಣ ಗಿಡ ಇರುವಾಗಲೇ ಆ ಕೆಲಸವನ್ನು ಮಾಡಿಟ್ಟಿರ್ತೇವೆ. ಹಾಗಾಗಿ ನೀರು ಇಂಗಿಸುವಲ್ಲಿ ರಬ್ಬರ್ ತೋಟದ ಪಾತ್ರ ದೊಡ್ಡದಿದೆ. ಆದರೆ ನಮ್ಮ ಅಡಿಕೆಯಲ್ಲಿ ನೀರಿನ ಸಮಸ್ಯೆ ಅಂತೂ ಮುಂದಿನ ದಿನಗಳಲ್ಲಿ ಖಂಡಿತವಾಗಿ ಹೆಚ್ಚಿನ ಎಲ್ಲ ಅಡಿಕೆ ಕೃಷಿಕರನ್ನು ಬಾಧಿಸ್ತದೆ. ಹಾಗಾಗಿ ಆದಷ್ಟು ನಿಮ್ಮ ಜಮೀನಿನಲ್ಲಿ ಸಣ್ಣ ಸಣ್ಣ ಗುಂಡಿಗಳನ್ನು ಮಾಡಿ, ವ್ಯವಸ್ಥೆ ಇದ್ದವರು ದೊಡ್ಡ ಮಟ್ಟದಲ್ಲಿ ನೀರಿಂಗಿಸುವಂಥ ವ್ಯವಸ್ಥೆಯನ್ನು ಕೂಡ ಮಾಡಿಕೊಳ್ಬೋದು. ಇದು ಒಂದು ರೀತಿಯದ್ದಾದರೆ ಸ್ನೇಹಿತರೆ, ಇನ್ನೊಂದು ನೇರವಾಗಿ ಬೋರ್ವೆಲ್ಗೆ ನೀರಿಂಗಿಸುವಂಥದ್ದು. ಯಾವುದೇ ರೀತಿಯ ಮನೆ ಇದ್ದರೂ ಕೂಡ ಮನೆ ಮಾಡಿನಿಂದ ನೀರಂತೂ ಹರಿದು ಬಂದೇ ಬರ್ತದೆ. ಈ ರೀತಿ ಹರಿದು ಬಂದ ನೀರನ್ನು ನಾವು ನೇರವಾಗಿ ಬೋರ್ವೆಲ್ಗೆ ಇಂಗಿಸ್ಬೋದು ಸ್ನೇಹಿತರೆ. ಹೇಗೆ ಅಂತ ತೋರಿಸ್ತೇನೆ ನೋಡಿ, ನಾನು ಮನೆ ಮಾಡಿನಿಂದ ಹೀಗೆ ಬರುವ ನೀರಿಗೆ ಇಲ್ಲಿ ಒಂದು ದಂಬೆಯನ್ನು ಅಳವಡಿಸಿದ್ದೇನೆ. ತೋರಿಸ್ತೇನೆ ನಿಮಗೆ.
ನೋಡಿ ಮಳೆ ಬರುವಾಗ ಈ ರೀತಿಯ ದಂಬೆಯಲ್ಲಿ ಇದು ನೀರು ಬೀಳ್ತದೆ ನೋಡಿ. ಇಲ್ಲಿ ಹೀಗೆ ಬಿದ್ದಂತಹ ನೀರು ನೇರವಾಗಿ ಇಲ್ಲಿ ಒಂದು ವ್ಯವಸ್ಥೆ ಮಾಡಿದ್ದೇನೆ ಸ್ನೇಹಿತರೆ ನೋಡಿ. ಈ ರೀತಿ ಬಾಲ್ದಿಯನ್ನೊಂದಿಟ್ಟು, ಇದು ನನ್ನ ಸ್ನೇಹಿತರು ಮಾಡಿರುವಂತಹ ಒಂದು ವಿಧಾನ, ಒಂದು ಸಾಧನ ಅಂತ ಹೇಳ್ಬೋದು. ಇದರಲ್ಲಿ ನಾವು ಸೋಸುವಿಕೆಯ ಒಂದು ನೋಡಿ ಈ ರೀತಿಯ ವ್ಯವಸ್ಥೆ ಇದೆ. ಯಾವುದೇ ಕಸಗಡ್ಡಿಗಳು ಕೂಡ ಇದರಲ್ಲಿ ಸೋಸ್ತದೆ ನೋಡಿ. ಇಲ್ಲಿ ಸ್ಪಷ್ಟವಾಗಿ ಗಮನಿಸಿ. ಇದಕ್ಕೆ ಏನು ಜಾಸ್ತಿ ಖರ್ಚಿಲ್ಲ ನೋಡಿ. ನೀರು ಬರಲಿಕ್ಕೆ ಪ್ರಾರಂಭ ಆಯಿತು ನೋಡಿ. ಸಣ್ಣ ಮಳೆ ಬಂದರೂ ಕೂಡ ಇಲ್ಲಿ 2 ಮಾಡಿದ್ದೆ, ಅದರ ಮೇಲೆ ನೀರು ಕೂಡ ಇದರ ಮೇಲೆ ಬೀಳ್ತದೆ, ನಂತರ ಇಲ್ಲಿ ಬರ್ತದೆ ನೋಡಿ. ಬಂದ ನೀರು ನೇರವಾಗಿ ನೋಡಿ ಹೇಗೆ ಇದಕ್ಕೆ ಹರಿಯುತ್ತದೆ ಅಂತ ಹೇಳಿದರೆ, ಪ್ರತಿ ಹನಿ ನೀರನ್ನು ಕೂಡ ನಾವು ಇಂಗಿಸ್ಬೋದು ಅಂತ, ನಮ್ಮ ಬೋರ್ವೆಲ್ಗೆ ನೇರವಾಗಿ ಹಾಕ್ಬೋದು ಅಂತ ಈ ವಿಡಿಯೋದಲ್ಲಿ ನಾನು ಹೇಳ್ತಾ ಇದ್ದೇನೆ ಸ್ನೇಹಿತರೆ. ನೋಡಿ ಇಲ್ಲಿ ನೀರು ಬರಲಿಕ್ಕೆ ಪ್ರಾರಂಭ ಆಯಿತು, ಮಳೆಯ ನೀರು. ಹೀಗೆ ಬಂದ ನೀರು ಏನಾಗ್ತದೆ, ಈ ಪೈಪಿನಿಂದ ನೇರವಾಗಿ ಹೀಗೆ ಕೊಟ್ಟಿದ್ದೇನೆ ನೋಡಿ, ನೇರವಾಗಿ ನನ್ನ ಬೋರ್ವೆಲ್ಗೆ ಹೋಗ್ತಾ ಇದೆ ನೋಡಿ. ಗಮನಿಸಿದ್ದೀರಾ ನೀವು? ಇದರಲ್ಲಿ ಯಾವುದೇ ರೀತಿಯ ಕಶ್ಮಲ ಕೂಡ ಹೋಗುವುದಿಲ್ಲ ನೋಡಿ. ಏನೂ ವ್ಯವಸ್ಥೆ ಇಲ್ಲ, ಕೇವಲ 1,500 ರೂಪಾಯಲ್ಲಿ ನಿಮಗೆ ಎಲ್ಲ ಮುಗೀತದೆ ಸ್ನೇಹಿತರೆ ನೋಡಿ. ನೇರವಾಗಿ ಬೋರ್ವೆಲ್ಗೆ ನೀರಿಂಗುವಿಕೆಯ ಒಂದು ವಿಧಾನ ಇದು. ಕೇವಲ 1,000 ರೂಪಾಯಿಗೆ ಇದನ್ನು ಕೊಡ್ತಾರೆ ಅವರು. ಇದನ್ನು ಈ ಬಾಲ್ದಿ ಮತ್ತು ಇದರ ಇಷ್ಟು ಫಿಟ್ಟಿಂಗ್ಸನ್ನು ನಮಗೆ 1,000 ರೂಪಾಯಿಗೆ ಕೊಡ್ತಾರೆ. ಅವರ ನಂಬರನ್ನು ನಾನು ಹಾಕ್ತೇನೆ, ನೀವು ಕಾಲ್ ಮಾಡ್ಬೋದು, ಮತ್ತು ನನ್ನ ನಂಬರಕ್ಕೂ ನೀವು ಸಂಪರ್ಕ ಮಾಡ್ಬೋದು ಸ್ನೇಹಿತರೆ ನೋಡಿ. ಈಗ ಸಣ್ಣ ಮಳೆ ಬಂತು, ಆದರೂ ಇಷ್ಟು ನೀರು ಬೀಳ್ತಾ ಇದೆ ನೋಡಿ. ಅತಿ ಸಣ್ಣ ಮಳೆ ಬರ್ತಾಯಿದೆ, ಜಾಸ್ತಿ ಏನು ಬರ್ತಾ ಇಲ್ಲ ನೋಡಿ. ಮಳೆ ಸಣ್ಣ ಮಳೆ ಬರ್ತಾಯಿದೆ, ನೀರೆಷ್ಟು ಬೀಳ್ತಾ ಇದೆ ನೋಡಿ. ನೋಡಿ ಸ್ನೇಹಿತರೆ, ಹೀಗೆ ಮಾಡಿದರೆ ಮಾತ್ರ ಮುಂದಿನ ದಿನಗಳಲ್ಲಿ ನಾವು ಬಚಾವಾದೀವಿ. ಇಲ್ಲದಿದ್ದರೆ ಖಂಡಿತ ನಮ್ಮ ಬೋರ್ವೆಲ್ ಫುಟ್ಟು ಕಟ್ಟುವುದರಲ್ಲಿ ಯಾವುದೇ ಸಮಸ್ಯೆ ಇಲ್ಲ. ಯಾರಲ್ಲಿ ಕೇಳಿದರೂ ಕೂಡ ನೀರಿಲ್ಲ ನೀರಿಲ್ಲ ಅಂತಲೇ ಬೊಬ್ಬೆ ಹೊಡೆಯೋರೇ ಇರೋದು. ಹಾಗಾಗಿ ಇಷ್ಟು ಸಣ್ಣ ಖರ್ಚಿನಲ್ಲಿ ನಾವೊಂದು ನೀರನ್ನು ಇಂಗಿಸ್ಬೋದು ಸ್ನೇಹಿತರೆ. ತುಂಬ ಜನರಿಗೆ ಇದರ ಮಾಹಿತಿ ಇರುವುದಿಲ್ಲ, ಈ ರೀತಿಯ ಒಂದು ವ್ಯವಸ್ಥೆ ಇದೆ ಅಂತಲೂ ಗೊತ್ತಿರೋದಿಲ್ಲ. ದುಬಾರಿ ಖರ್ಚಲ್ಲಿ ಒಂದು ಇಂಗಿಸುವಿಕೆ ಮಾಡಲಿಕ್ಕೆ ಆಗ್ತದೆ. ಇದರ ಸುತ್ತಲೂ ಗುಂಡಿ ತೆಗೆದು ಅದಕ್ಕೆ ರಿಂಗ್ ಅಳವಡಿಸಿ, ಆಮೇಲೆ ಗುಡ್ಡೆಯಿಂದ ಬರುವ ನೀರನ್ನೆಲ್ಲ ಅದಕ್ಕೆ ಹಾಕುವಂಥ ಒಂದು ವ್ಯವಸ್ಥೆ ಕೂಡ ಇದೆ. ಅದಕ್ಕೆ ಜಾಸ್ತಿ ಖರ್ಚು ವೆಚ್ಚ ಬರ್ತದೆ ಸ್ನೇಹಿತರೆ. ಹಾಗಾಗಿ ನಾವು ಅತಿ ಕಡಿಮೆ ಖರ್ಚಲ್ಲಿ ಒಂದು ನೀರು ಇಂಗಿಕೆ ಮಾಡುವಂಥ ಒಂದು ವಿಧಾನದ ಬಗ್ಗೆ ನಾನು ಹೇಳ್ತಾ ಇದ್ದೇನೆ ನೋಡಿ ಸ್ನೇಹಿತರೆ. ಇಂಥ ಒಂದು ಸಾಧನವನ್ನು ನಾವು ಅಳವಡಿಸಿ ಬಿಟ್ಟರೆ ಇನ್ನು ಮಳೆಗಾಲ ಮುಗಿಯುವವರೆಗೂ ನೀರು ಬೀಳ್ತಲೇ ಇರ್ತದಲ್ಲ. ನಿಮಿಷ ಸೆಕೆಂಡಿಗೂ ನೀರು ಬೀಳ್ತಲೇ ಇರ್ತದೆ. ಎಷ್ಟೇ ನೀರು ಬಿದ್ದರೂ ಕೂಡ ಈ ಬೋರ್ವೆಲ್ಗೆ ಬಿದ್ದಂತಹ ನೀರು ಅದು ನಮಗೇ ಸಿಗ್ತದೆ ಸ್ನೇಹಿತರೆ. ಈಗ ನಾನು ಆಗ ತೋರಿಸಿದಲ್ಲ ಗುಡ್ಡೆಯಲ್ಲಿ ಇಂಗಿಸುವ ನೀರು, ಅದು ಪ್ರಕೃತಿಗೆ ಸೇರುವಂಥದ್ದು. ನನಗೆ ಸೇರ್ತದೆ ಅಂತ ನನಗೆ ಯಾವ ಗ್ಯಾರಂಟಿಯೂ ಇಲ್ಲ. ಆದರೆ ನಾವು ಪ್ರಕೃತಿಗೆ ಹಾಕಬೇಕನ್ನೋಂಥದ್ದು ನಮ್ಮ ಕರ್ತವ್ಯ. ಆದರೆ ಇದು ನೇರವಾಗಿ ನಾವು ಬೋರ್ವೆಲ್ಗೆ ಹಾಕುವುದು ಅದು ನಮಗೆ ಸಿಗುವಂಥ ಸಾಧ್ಯತೆ ಅತಿ ಹೆಚ್ಚು. ಸಿಗ್ತದೆ ಅಂತಲೇ ನಾನು ಖಂಡಿತ ಹೇಳುವುದಿಲ್ಲ, ಆದರೆ ಸಾಧ್ಯತೆ ತುಂಬ ಹೆಚ್ಚಿದೆ. ಇದಕ್ಕೆ ಖರ್ಚಿಲ್ಲ ಅಲ್ವಾ. ಹಾಗಾಗಿ ನಾವು ಅಡಿಕೆ ಕೃಷಿಕರು ಮುಖ್ಯವಾಗಿ ನಾನು ಹೇಳ್ತಾ ಇರೋದು ಅದೇ. ಎಲ್ಲರ ನೀರನ್ನು ನಾವು ತೆಗೆದು ಖಾಲಿ ಮಾಡ್ತಾ ಇದ್ದೇವೆ. ಎಲ್ಲರೂ ಅಂತ ಹೇಳಿದ್ರೆ ಅಡಿಕೆ ಕೃಷಿ ಇಲ್ಲದವರ ನೀರನ್ನು ಕೂಡ ಈಗ ಯಾರಲ್ಲೂ ಬಾವಿ ಇಲ್ಲ ಸ್ನೇಹಿತರೆ. ಬಾವಿ ಪದ್ಧತಿಯೇ ಹೋಗಿದೆ. ಯಾಕೆ, ಈ ಬೋರ್ವೆಲ್ನಿಂದಾಗಿ ಅಷ್ಟು ಬಾವಿಗಳು ಬತ್ತಿ ಹೋಗಿದೆ. ಬೋರ್ವೆಲ್ಗಳೇ ಬತ್ತಿ ಹೋಗ್ತಾ ಇದೆ, ಇನ್ನು ಬಾವಿಗಳೆಲ್ಲಿ ಸಿಗ್ತಾ ಇದೆ. ಇಲ್ಲಿ ಬಾವಿ ಅಂತ ಹೇಳುವ ಪರಿಕಲ್ಪನೆ ಹೋಗಿದೆ ಅಂತ ಹೇಳ್ಬೋದು. ಹಾಗಾಗಿ ಸ್ನೇಹಿತರೆ, ಈ ಸಲದ ಮಳೆಗಾಲ ಅಂತೂ ಇಲ್ಲವೇ ಇಲ್ಲ ಅಂತ ಹೇಳ್ಬೋದು, ಅಷ್ಟು ಕಡಿಮೆ ಆಗಿದೆ. ಇದ್ದ ಮಳೆ ನೀರನ್ನು ಕೂಡ ನೇರವಾಗಿ ಬೋರ್ವೆಲ್ಗೆ ಇಂಗಿಸಿದರೆ ನಮ್ಮ ಭವಿಷ್ಯದ ಒಂದು ಸ್ವಲ್ಪ ಮಟ್ಟಿನ ನೀರಿನ ಪರಿಸ್ಥಿತಿಯನ್ನು ಸುಧಾರಿಸ್ಕೊಳ್ಬೋದು ಅಂತ ಹೇಳುವ ಒಂದು ಆಶಾವಾದ ನನಗೆ ಸ್ನೇಹಿತರೆ. ಈ ಕೃಷಿ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ, ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೇರೆಯವರಿಗೂ ಶೇರ್ ಮಾಡಿ, ಒಂದು ಲೈಕ್ ಕೊಡಿ ಸ್ನೇಹಿತರೆ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಧನ್ಯವಾದಗಳು.